ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪದೇ ಪದೇ ನಾನು ಇದೇ ಹೇಳುತ್ತಿರುವಂಥದ್ದು, ದಯವಿಟ್ಟು ಎಕ್ಸಾಮ್ ಆದವರು ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಚಿತ್ರದುರ್ಗ ಜಿಲ್ಲೆಯಿಂದ ನಿತಿನ್ ಅವರು ಕಳಿಸಿಕೊಟ್ಟಿದ್ದಾರೆ. ನೆನ್ನೆ ಕಂಪ್ಯೂಟರ್ ಸೈನ್ಸ್ ಕೂಡ ಕಳಿಸಿಕೊಟ್ಟಿದ್ದರು, ಜೊತೆಗೆ ಕೀ ಆನ್ಸರ್ ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಬನ್ನಿ, ಈಗ ಒಂದೊಂದಾಗಿ ನಾವು ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸು ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ತಿದ್ದಬಹುದಾಗಿದೆ. ಫಸ್ಟ್ ಇಯರ್ PUC ಫಸ್ಟ್ ಟೆಸ್ಟ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 7 ನಿಮಗೆ ಇಲ್ಲಿ ಏನಂತೀರ MCQಸ್ಗಳನ್ನು ನೀಡಲಾಗಿದೆ. ಬನ್ನಿ, ದ ಇಂಟರ್ವಲ್ ಫಾರ್ಮ್ ಆಫ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ C is the right answer is option C. Question number 2, my dear children, right answer is option A. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡುವಂಥದ್ದು ನಮ್ಮ ಉದ್ದೇಶ ಅಲ್ಲ. ನಿಮಗೆಲ್ಲರಿಗೂ ಕೂಡ ಎಲ್ಲ ಕಡೆಯ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆ ಸಿಕ್ಕರೆ ಆರಾಮಾಗಿ ತಗೊಳ್ಳೋ ಆನ್ಯುವಲ್ ಎಕ್ಸಾಮನ್ನು ಬರೀಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಏನು ಬರಲ್ಲ ಅಂದವರಿಗೆ ಪಾಸ್ ಆಗಲಿಕ್ಕೆ ಏನು ಬೇಕೆಲ್ಲ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಕ್ವಶನ್ ಆನ್ಸರ್ಸು ಜೊತೆಗೆ ಗ್ರಾಮರು. ಬನ್ನಿ, ಈಗ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ 2 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ B ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಹೌದಾ? ನೋಡಿ, ಆಪ್ಷನ್ B ಎರಡೂ ಕೂಡ ಇಲ್ಲಿ ಟ್ರೂ ಆಗಿದೆ. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಬೋತ್ ಆರ್ ಟ್ರೂ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ, ಈಗ ಕ್ವಶನ್ ನಂಬರ್ 4, ಡಿಗ್ರಿ ಮೆಜರ್ಸ್ ಆಫ್ 5π/6 ಈಸ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 150 ಡಿಗ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಇಫ್ sin x ಈಸ್ ಈಕ್ವಲ್ ಟು 3/5, x ಲೈಸ್ ಇನ್ ದಿ ಸೆಕೆಂಡ್ ಕ್ವಾಡ್ರೆಂಟ್, ದೆನ್ ದಿ ವ್ಯಾಲ್ಯೂ ಆಫ್ tan x ಈಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 3/4 ಈಸ್ ದ ರೈಟ್ ಆನ್ಸರ್. ಆಪ್ಷನ್ C is the right answer. Clear? Question number 6, the conjugate of 3i minus 5 is dash ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ D ಆಗಿರುತ್ತೆ. ಆಪ್ಷನ್ D -3i minus 5 is the right answer. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ B ಆಗಿರುತ್ತೆ. 0 is the right answer. ಯಾವುದು ಸೆಕೆಂಡ್ ಮೇನ್ ಕ್ವಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಬಿಟ್ಟ ಸ್ಥಳವನ್ನು ತುಂಬಿ ಅಂತ. ಭಾಳ ಈಸಿ. ದಿ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ 0, 1 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 4 ಈಸ್ ದ ರೈಟ್ ಆನ್ಸರ್ ಈಸ್ 4, ನಂಬರ್ 4. ಇಫ್ f of x ಈಸ್ ಈಕ್ವಲ್ ಟು 2x minus 1, ದೆನ್ ದ ವ್ಯಾಲ್ಯೂ ಆಫ್ f of 1 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಆಯಿತಾ? ಐ ರಿಪೀಟ್, ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ನಂಬರ್ 4. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ 1. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಇರುವಂಥ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವೂ ಕೂಡ ತಾವುಗಳು ನೋಡಿಕೊಳ್ಳಿ. ಜೊತೆಗೆ ನಿಮ್ಮ ಯೂನಿಟ್ ಟೆಸ್ಟ್ ಆದ ತಕ್ಷಣ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಿತಿನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಕೊಟ್ಟಂತಹ ಮೆಟೀರಿಯಲ್ಲು 99% ನಿಮಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ನಾನು ಹೇಳುತ್ತಿರುವಂಥದ್ದಲ್ಲ, ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ತಿಳಿಸ್ತಾ ಇರುವಂಥದ್ದು. ನಿಮಗೂ ಕೂಡ ಕಮೆಂಟ್ಗಳು ಕಾಣ್ತಾ ಇರುತ್ತೆ. ನಾನು ಅದನ್ನು ಕೆಲವೊಮ್ಮೆ ಸ್ಕ್ರೀನ್ಶಾಟ್ ಹೊಡೆದು ನಿಮಗೆ ಪೋಸ್ಟ್ ಕಾಲಮ್ ಏನಂತೀರ ತಗೊಳ್ಳೋ ಅದರಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ, ವಿದ್ಯಾರ್ಥಿಗಳು ಓದ್ಕೊಳ್ಳಿ ಅಂತ. ಉದ್ದೇಶ ಇಷ್ಟೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೂ ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಬಾರ್ದು, ಯಾರೂ ಕೂಡ ಇಂಗ್ಲೀಷಲ್ಲಿ ಕಡಿಮೆ ಅಂಕಗಳನ್ನು ತೆಗಿಬಾರ್ದು. ಇಫ್ ಯು ಡೂ ಹಾರ್ಡ್ ವರ್ಕ್ ವಿತ್ ಮೀ, ನನ್ನ ಜೊತೆಗೆ ಬರೀ ವಿಡಿಯೋ ನೋಡೋದ್ರಿಂದ ಉಪಯೋಗವಿಲ್ಲ ಕಣ್ರಿ. ಗ್ರಾಮರ್ ವಿಡಿಯೋಸ್ ನೋಡುವ ಸಮಯದಲ್ಲಿ ಒಂದು ಪೇಪರು ಪೆನ್ನು ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿದಂಥ ಗ್ರಾಮರನ್ನು ಕ್ಲಿಕ್ ಮಾಡಿಕೊಂಡು ತಾವುಗಳು ನನ್ನ ಜೊತೆಗೆ ವರ್ಕ್ ಮಾಡಿದರೆ ನಿಜವಾಗಿಯೂ ಕೂಡ, ಆಯಿತಾ, ಅಶ್ಯೂರ್ ಯು ಮ್ಯಾನ್, ಔಟ್ ಮಾರ್ಕ್ಸ್ ಇಂಗ್ಲೀಷಲ್ಲಿ ತೆಗಿತೀರಿ. ಯಾವಾಗ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಬರೆದು ಪ್ರಾಕ್ಟೀಸ್ ಮಾಡಿದಾಗ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕ್ ಬಟನನ್ನು ಪ್ರೆಸ್